ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾನು ಭುವಿ ಲಾಗ್ಸ್ ಅಂಡ್ ರೆಸಿಪೀಸ್ ಇನ್ ಕನ್ನಡ. ಬನ್ನಿ ಇವತ್ತಿನ ರೆಸಿಪಿ ಶುರು ಮಾಡೋಣ. ಇವತ್ತಿನ ರೆಸಿಪಿ ತುಂಬಾನೇ ಚೆನ್ನಾಗಿರುತ್ತೆ. ಇವತ್ತಿನ ರೆಸಿಪಿ ಶುರು ಮಾಡೋಕ್ಕೂ ಮುಂಚೆ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ರೆಸಿಪಿ ಶುರು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಈ ರೆಸಿಪಿ ತುಂಬಾನೇ ಚೆನ್ನಾಗಿರುತ್ತೆ, ಮನೇಲಿ ಟ್ರೈ ಮಾಡಿ. ಅರ್ಧ kg ಚಿಕನ್ ತೊಗೊಂಡಿದ್ದೀನಿ, ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾರ್ಮಲ್ ಏನು ನಾವು ಕೋಳಿ ಸಾಂಬಾರು ಮಾಡೋದಕ್ಕೆ, ಬಿರಿಯಾನಿ ಮಾಡೋದಕ್ಕೆ ತರಿಸ್ತೀವಿ ಅದೇ ಚಿಕನ್ ತರಿಸಿದ್ದೀನಿ. ಬಟ್ ಅದರಲ್ಲಿ ಬೋನ್ ಸಪ್ರೇಟು ಮತ್ತು ಸ್ಕಿನ್ ಸಪ್ರೇಟ್ ಮಾಡಿದ್ದೀನಿ. ಚಿಕನಲ್ಲಿ ಸ್ವಲ್ಪನೂ ಕೂಡ ನೀರಿನ ಅಂಶ ಇರಬಾರ್ದು. ನೀಟಾಗಿ ವಾಶ್ ಮಾಡಿ ಚಿಕನ್ ಎಲ್ಲ ನೀಟಾಗಿ ಹಿಂಡಿ ಇಟ್ಟಿದ್ದೀನಿ. 3 ಸ್ಪೂನು ಸಾಂಬಾರು ಪುಡಿ, 2 ಸ್ಪೂನು ಖಾರದ ಪುಡಿ, ಒಂದು ಅರ್ಧ ತುಂಡಷ್ಟು ಶುಂಠಿ, 3 ಪೀಸು ಚಕ್ಕೆ, 4 ಲವಂಗ, 1 ಟೊಮೊಟೊ, 1 ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ, 2 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, 3 ಸ್ಪೂನು ಹುರ್ಗಡ್ಲೆ. ನಾನು ಅರ್ಧ kg ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ನನಗೆ ಇಷ್ಟು ಇಂಗ್ರೀಡಿಯೆಂಟ್ಸು ಇಷ್ಟೇ ಕ್ವಾಂಟಿಟಿಲಿ ಬೇಕಾಗುತ್ತೆ. ನೀವು ಇನ್ ಕೇಸ್ ಜಾಸ್ತಿ ಮಾಡ್ತಿದ್ದೀರಾ ಅಂದರೆ ಇದೇ ಇಂಗ್ರೀಡಿಯೆಂಟ್ಸ ಡಬಲ್ ಮಾಡಿ. ಇದ್ರ ಜೊತೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡೋಣ. ಒಂದು ಪಾತ್ರೆ ಇಟ್ಟು ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಿದ್ದೀನಿ. ಫ್ರೈ ಮಾಡಿದರೆ ಅದ್ರ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಫಸ್ಟು ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ, ಅದು ಫ್ರೈ ಆದಮೇಲೆ ಟೊಮೊಟೊ ಹಾಕ್ತಿದ್ದೀನಿ. ಮತ್ತು ಇವಾಗ ಚಕ್ಕೆ ಹಾಕೋಣ. ಇದನ್ನು ಕೂಡ ಒಂದು 2 ನಿಮಿಷ ಫ್ರೈ ಮಾಡಿ ಶುಂಠಿ ಹಾಕೋಣ. ಮತ್ತು ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ಫ್ಲೇಮ್ ಕಡಿಮೆ ಇಟ್ಕೊಂಡು ಫ್ರೈ ಮಾಡೋಣ. ನೀಟಾಗಿ ಎಲ್ಲ ಫ್ರೈ ಆಗ್ತಾ ಇದೆ. ಒನ್ ಟೈಮ್ ಫ್ರೈ ಮಾಡಿ ಒನ್ ಟೈಮ್ ಹಾಗೆ ಮಾಡಿ, ನಿಮಗೆ ಸಾಂಬಾರು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಫ್ರೈ ಮಾಡೋದಕ್ಕೂ ಮಾಡದೇ ಇರೋದಕ್ಕೂ ಇರೋ ಡಿಫ್ರೆನ್ಸು. ಇವಾಗ ಕಾಯಿ ಲಾಸ್ಟ್ಗೆ ಹಾಕ್ತಾ ಇದ್ದೀನಿ. ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಮತ್ತೆ ಖಾರದ ಪುಡಿ, ಸಾಂಬಾರು ಪುಡಿ ಏನಿತ್ತು ಅದನ್ನು ಕೂಡ ಹಾಕಿ ಫ್ರೈ ಮಾಡೋಣ. ಇದೆಲ್ಲ ಆದಮೇಲೆ ಸೊಪ್ಪು ಇಟ್ಕೊಂಡಿದ್ವಲ್ಲ ಆ ಸೊಪ್ಪನ್ನು ಕೂಡ ಹಾಕೋಣ. ಫ್ಲೇಮ್ ಇವಾಗ ಕಂಪ್ಲೀಟಾಗಿ ಆಫ್ ಮಾಡಿದ್ದೀನಿ. ಇವಾಗ ಹುರ್ಗಡ್ಲೆನೂ ಕೂಡ ಹಾಕೋಣ. ಇವಾಗ ಇದು ಕೂಲಾಗೋಷ್ಟರೊಳಗಡೆ ನಾವು ಹುರ್ಗಡ್ಲೆ ಪುಡಿ ಮಾಡ್ಕೊಂಬರೋಣ. ಈ ರೀತಿ ಪುಡಿ ಆಗಿರಬೇಕು, ಯಾವುದೇ ರೀತಿ ನೀರು ಇರಬಾರ್ದು ಮಿಕ್ಸಿ ಜಾರಲ್ಲಿ. ಇವಾಗ ಹುರಿದಿಟ್ಟಿರೋ ಮಸಾಲೆ ಕಂಪ್ಲೀಟ್ ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಅದೇ ಪಾತ್ರೆ ಇತ್ತಲ್ಲ ಆ ಪಾತ್ರೆ ತೊಳೆದು ನೀರು ಹಾಕಿ ರುಬ್ಕೊಬಂದಿದ್ದೀನಿ. ನೋಡಿ, ಇಷ್ಟು ಇದ್ದರೆ ಸಾಕು. ಇದರಲ್ಲಿ 2 ಸ್ಪೂನ್ ನಾನು ತೆಗೆದಿಟ್ಕೊತಿದ್ದೀನಿ. ಇದೇನಕ್ಕೆ ಅಂತ ನಾನು ಕೊನೆಗೆ ಹೇಳ್ತೀನಿ. ಮತ್ತು ಅದೇ ಮಿಕ್ಸಿ ಜಾರ್ ತೊಗೊಳ್ಳೋಣ. ಯಾವುದೇ ರೀತಿ ವಾಶ್ ಮಾಡೋದು ಬೇಡ. ಚಿಕನ್ ಪೀಸ್ ಏನಿತ್ತು ಅದನ್ನು ಈ ರೀತಿ ರುಬ್ಕೊಂಬರೋಣ. ಯಾವುದೇ ರೀತಿ ಗಟ್ಟಿಗೆ ನಾನು ಏನೂ ರುಬ್ಬಿಲ್ಲ. ನೀರು ಕೂಡ ಇನ್ಕ್ಲೂಡಿಂಗ್ ನೀರು ಕೂಡ ಏನೂ ಹಾಕಿಲ್ಲ. ಆ ಮಸಾಲೆ ಏನಿತ್ತು ಅದರೊಳಗಡೆ ಮಸಾಲೆ ಎಲ್ಲ ನೀಟಾಗಿ ತೆಗೆದು ಸ್ವಲ್ಪ ಮಸಾಲೆ ಅದರಲ್ಲಿತ್ತು ಅದರಲ್ಲೇ ರುಬ್ಬಿದ್ದೀನಿ. ಜಾಸ್ತಿ ದಪ್ಪಗೂ ರುಬ್ಬಿಲ್ಲ, ಸಣ್ಣಕ್ಕೂ ರುಬ್ಬಿಲ್ಲ. ಇವಾಗ ಖಾರ ಎತ್ತಿಟ್ಕೊಂಡಿದ್ವಲ್ಲ, ಇದು 2 ಸ್ಪೂನ್ ಏನು ಖಾರ ಇತ್ತು ಇದು ಹಾಕೋಣ. ಇದಕ್ಕೆ ಸ್ವಲ್ಪ ಉಪ್ಪು, ಸಾಂಬಾರ್ಗೂ ಹಾಕ್ತೀವಿ ಸೊ ನೋಡಿ ಸ್ವಲ್ಪ ಹಾಕೋಣ. ಸ್ವಲ್ಪ ಅರ್ಧ ಈರುಳ್ಳಿ ಮತ್ತು ಹುರ್ಗಡ್ಲೆ ಇಟ್ಕೊಂಡಿದ್ವಲ್ಲ ಹುರ್ಗಡ್ಲೆ, 1 ಮೊಟ್ಟೆ, ಅದರಲ್ಲಿ ವೈಟ್ ಭಾಗ ಮಾತ್ರ ಹಾಕ್ತಿದ್ದೀನಿ. ಇದು ಎಲ್ಲೋ ಭಾಗ ನಾನು ಹಾಕ್ತಿಲ್ಲ. ನಿಮಗೆ ಬೇಕಾದರೆ ಇದು ಕೂಡ ಇನ್ಕ್ಲೂಡ್ ಮಾಡ್ಬೋದು. ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಟೈಮಲ್ಲೂ ಕೂಡ ನಾನು ಯಾವುದೇ ರೀತಿ ನೀರೇನು ಯೂಸ್ ಮಾಡಿಲ್ಲ. ಇನ್ ಕೇಸ್ ಅದು ತೆಳುವಾಗ್ತಾ ಇದೆ ಅಂತ ಅಂದರೆ ಸ್ವಲ್ಪ ಒಂದು 2 ಸ್ಪೂನ್ ಮತ್ತೆ ನಾವು ಹುರ್ಗಡ್ಲೆ ಪುಡಿ ಹಾಕೊಬೋದು. ಬಟ್ ಈ ಟೈಮಲ್ಲಿ ಜಾಸ್ತಿ ಇದಕ್ಕೆ ನಿಮಗೆ ಬೇಕು ಅಂತ ಅನಿಸಿದರೆ ಸಾಂಬಾರು ಸೊಪ್ಪು ಕೂಡ ಹಾಕ್ಬೋದು. ಬಟ್ ನಾನು ಸಾಂಬಾರು ಸೊಪ್ಪು ರುಬ್ಬೋದಕ್ಕೆ ಹಾಕಿದ್ರಿಂದ ಇದಕ್ಕೆ ನನಗೆ ಯಾಕೋ ಹಾಕಬೇಕು ಅನ್ನಿಸ್ಲಿಲ್ಲ, ಸೊ ನಾನು ಹಾಕಿಲ್ಲ. ನೀಟಾಗಿ ಮಿಕ್ಸ್ ಮಾಡೋದು. ನಾವು ಇದು ಉಂಡೆ ಮಾಡೋಕ್ಕೆ ಆಯ್ತಾ ಇಲ್ಲ ಅಂತ ಅಂದ್ಬಿಟ್ಟು ಜಾಸ್ತಿ ಮುದ್ದೆ ಥರ ಗಟ್ಟಿ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ಇದೆ, ಬಟ್ ಅದು ಸಾಂಬಾರ್ಗೆ ಹಾಕಿದಾಗ ಚೆನ್ನಾಗಿ ಬೆಂದಿರುತ್ತೆ. ಗಟ್ಟಿ ಇದ್ದರೆ ಅದು ಫುಲ್ಲು ಗಟ್ಟಿ, ಈಗ ನಾವು ಟೊಮಟೊ ಎಲ್ಲ ತಿಂತೀವಲ್ಲ ಆ ರೀತಿ ಆಗುತ್ತೆ, ತಂಬಿಟ್ಟು ಸೇಮ್ ಅದೇ ರೀತಿ ಆಗುತ್ತೆ. ಸೊ ಇದೇ ರೀತಿ ಕನ್ಸಿಸ್ಟೆನ್ಸಿ ಇರಲಿ. ನಮಗೆ ಕಟ್ಟೋದಕ್ಕೆ ಕಷ್ಟ ಆಯ್ತಾ ಇದೆ ಅಂದಾಗ ಸ್ವಲ್ಪ ಎಣ್ಣೆ ಹಾಕಿ ನಿಧಾನಕ್ಕೆ ಕಟ್ಟೋಣ. ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಆರಾಮಾಗಿ ನಾವು ಸಾಂಬಾರಿಗೆ ಬಿಡ್ಬೋದು. ಇವಾಗ ನಾನು ಎಲ್ಲ ಕೈಮಾ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆ ತಗೊಳ್ಳೋಣ. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಾಗ ಒಂದು ಅರ್ಧ ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡೋಣ.
ಅದು ಸ್ಪ್ಯಾಚುಲ ನಾನು ಮಸಾಲ ಫ್ರೈ ಮಾಡಿದ್ನಲ್ಲ, ಆದ್ದರಿಂದ ಅದ್ರ ಕಲ್ಲರು ಎಣ್ಣೆಲಿ ಬಿಟ್ಕೊಂಡು ಆ ರೀತಿ ಆಗಿದೆ. ಸ್ವಲ್ಪ ಒಂದು 4-5 ಪೀಸು ಆ ಮೂಳೆಗಳು ಏನಿತ್ತು ಚಿಕನ್ನ ಸಪ್ರೇಟ್ ಮಾಡಿದ್ದು ಅದು ಹಾಕಿ ಫ್ರೈ ಮಾಡ್ತಿದ್ದೀನಿ. ಅದು ಫ್ರೈ ಮಾಡಿ ಆದಮೇಲೆ ಮಸಾಲೆ ರುಬ್ಬಿದ್ವಲ್ಲ, ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಆಲ್ರೆಡಿ ಮಸಾಲೆ ನಾವು ಮುಂಚೆನೇ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಮಸಾಲೆ ಮತ್ತು ಚಿಕನ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿದೆ. ಇವಾಗ ನಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಇವಾಗ ನೀರು ಹಾಕಿಡೋಣ. ಇವಾಗ ನಮಗೆ ಸಾಂಬಾರು ನೋಡೋಣ. ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ ಒಂದು ಟೈಮು. ಸಾಂಬಾರು ಕನ್ಸಿಸ್ಟೆನ್ಸಿ ತೆಳುವು ಇರಲಿ, ಯಾಕೆ ಅಂದರೆ ನಾವು ಕೈಮಗು ಕೂಡ ಹುರ್ಗಡ್ಲೆ ಹಾಕಿ ನಾವು ಅದು ಉಂಡೆ ಮಾಡಿದ್ದೀವಲ್ಲ, ಸೊ ಸಾಂಬಾರಿಗೂ ಕೂಡ ಹುರ್ಗಡ್ಲೆ ಹಾಕಿದ್ದೀವಿ. ಸಾಂಬಾರು ತುಂಬ ತಿಕ್ ಬರೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಇವಾಗ ತೆಳುವೆ ಇದ್ದರೆ ಅದು ಕುದೀತಾ ಸಾಂಬಾರು ಗಟ್ಟಿ ಆಗುತ್ತೆ. ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ಸಾಂಬಾರು ಕುದೀತಾ ಇದೆ. ಇವಾಗ ಉಪ್ಪು ಹಾಕೋಣ. ಕೈಮಗು ಆಲ್ರೆಡಿ ಉಪ್ಪು ಹಾಕಿದ್ದೀನಿ. ಇವಾಗ ನೋಡಿ ಸ್ವಲ್ಪ ಉಪ್ಪು ಹಾಕೋಣ. ಕೈಮ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಇವಾಗ ಕೈಮ ನಿಧಾನಕ್ಕೆ ಹಾಕೋಣ. ಯಾವುದೇ ರೀತಿ ಮಿಕ್ಸ್ ಮಾಡೋದು ಏನು ಬೇಡ ಈ ಟೈಮಲ್ಲಿ. ಅದು ಬೆಂದು ಅದಾಗೆ ಅದು ಮೇಲೆ ಬರುತ್ತೆ ಮತ್ತು ಅರಳುತ್ತೆ. ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಸಾಂಬಾರ್ಗೆ ಹಾಕಿ ಆದಮೇಲೆ. ಸೊ ಅದರಿಂದ ಇದ್ರ ಸೈಜ್ ಕಡಿಮೆನೇ ಮಾಡೋಣ. ಚಿಕ್ಕ ಮಾಡಿದರೆ ಅದು ಉಂಡೆ ಚೆನ್ನಾಗಿ ಇದಾಗುತ್ತೆ. ಅದು ಬೆಂದಿದೆ ಅಂತ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಈ ರೀತಿ ಮೇಲೆ ಬಂದಿದೆ ನೋಡಿ, ಒಂದು ಕೂಡ ಕೈಮ ಒಡೆದೋಗಿಲ್ಲ. ಕೈಮ ಹಾಕಿ ಒಂದು 10-12 ನಿಮಿಷ ಬೇಯಿಸಿದರೆ ಸಾಕು. ಜಾಸ್ತಿ ಏನು ಬೇಯಿಸಬೇಕು ಅನ್ನೋಂಗಿಲ್ಲ. ಅದು ಬೆಂದಿದೆ ಅಂತ ಆ್ಯಕ್ಚುಲಿ ನಿಮಗೆ ಗೊತ್ತಾಗುತ್ತೆ, ಈ ರೀತಿ ಮೇಲೆ ಬಂದಿರುತ್ತಲ್ಲ. ಸೊ ಬೆಂದಾದ್ಮೇಲೆ ಆ ರೀತಿ ಬರೋದು ಅದು. ಮತ್ತು ಕೈಮ ಹಾಕಿದ ತಕ್ಷಣ ಯಾವುದೇ ರೀತಿ ಮಿಕ್ಸ್ ಮಾಡೋದು ಇದೇನು ಕೂಡ ಮಾಡಬೇಡಿ. ಮುದ್ದೆ ಜೊತೆ ಅಂತೂ ಚಿಕನ್ ಕೈಮ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಸಾಂಬಾರು ತುಂಬ ಟೇಸ್ಟಾಗಿತ್ತು. ನನ್ನ ಮಕ್ಳಿಗಂತೂ ಫೇವ್ರೇಟ್ ಆಗಿದೆ ಆ್ಯಕ್ಚುಲಿ ಕೈಮ ಸಾಂಬಾರು. ಮುಂಚೆ ಬಿರಿಯಾನಿ ಅನ್ನೋರು ಇದು ಯಾವಾಗಲಿಂದ ಮಾಡ್ತಿದ್ದೀನಿ, ಬಿರಿಯಾನಿ ಎಲ್ಲ ಸ್ಕಿಪ್ ಮಾಡಿ ಇದೇ ನಂಗೆ ತುಂಬ ಇಷ್ಟ ಅಂತಾರೆ. ಮಕ್ಕಳು ತುಂಬ ಖುಷಿಯಿಂದ ಊಟ ಮಾಡಿದರು. ನಿಮ್ಮನೇಲಿ ಖಂಡಿತ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.